ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹಿರೇದಿನ್ನಿ ಗುರುಜಿ. ಎಲ್ಲ ವೀಕ್ಷಕರಿಗೂ ಅಸ್ಟ್ರೋಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಅಸ್ಟ್ರೋಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದರೆ, ಜನವರಿ ತಿಂಗಳಿನ ಮಾಸ ಭವಿಷ್ಯ, ದ್ವಾದಶ ರಾಶಿಗಳು. ಎಲ್ಲ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ. ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿಯವರೆಗೂ ಜನವರಿ 2024ನೇ ಒಂದು ಇಸ್ವಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ 2024 ಅಂದ್ರೇ ವಿಶೇಷ. ಯಾಕಂದರೆ ಹೊಸ ವರ್ಷ ಅಂತ ಹೇಳ್ತೀವಿ. 2024ರಲ್ಲಿ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ, ಮೇಷದಿಂದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹೀಗೆ 12 ದ್ವಾದಶ ರಾಶಿಗಳ ವಿಶೇಷವಾಗಿ ನಮ್ಮ ಒಂದು ಅಸ್ಟ್ರೋಯೋಗಿ ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ನಿಮ್ಮ ಯೂಟ್ಯೂಬ್ ಅಸ್ಟ್ರೋಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ರಾಶಿಗಳ ಭವಿಷ್ಯ ಜನವರಿ 2024ರಲ್ಲಿ ತುಂಬ ವಿಶೇಷವಾಗಿ ಧನುರಾಶಿಯವರ ವಿಚಾರವಾಗಿ ನೋಡ್ತಾ ಹೋಗೋಣ. ಧನುರಾಶಿ, ನಿಮಗೆ ರಾಶಿಯಾಧಿಪತಿ ಗುರುನೇ ಪಂಚಮ ಸ್ಥಾನದಲ್ಲಿ ಗೋಚರವಾಗ್ತಾ ಇರೋದ್ರಿಂದ ಇದು ಒಂದು ತುಂಬ ಒಳ್ಳೆಯ ವಿಚಾರ. ಯಾಕಂದರೆ ಪಂಚಮದಲ್ಲಿ ಗುರು ಇರಲು, ದ್ವಿತೀಯದಲ್ಲಿ ಗುರು ಇರಲು ಮತ್ತು ಸಪ್ತಮ ಸ್ಥಾನ ಏಕಾದಶ ಭಾವದಲ್ಲಿ ಯಾವಾಗಲೂ ಗುರುಬಲ ಅಂತ ಹೇಳ್ತೀವಿ. ರಾಶಿಗೆ ಗುರುಬಲ ತುಂಬ ಚೆನ್ನಾಗಿರುವಂಥದ್ದು. ಇದು ಒಂದು ಒಳ್ಳೆಯ ಯೋಗ. ರಾಶಿಯಾಧಿಪತಿ ಪಂಚಮದಲ್ಲಿರೋರು ವಕ್ರಿ ಇದ್ದಾನೆ ಜನವರಿ ತಿಂಗಳಲ್ಲಿ, ಬಟ್ ಆ ವಕ್ರತ್ವ ನಿಮ್ಮ ರಾಶಿಯವರಿಗೆ ಅಷ್ಟೊಂದು ಪ್ರಭಾವ ಬೀರದೇ ಇರುವಂಥದ್ದು ನಾವಿಲ್ಲಿ ನೋಡ್ತೀವಿ. ಪಂಚಮ ಸ್ಥಾನ ಗುರು ತುಂಬ ಒಳ್ಳೆಯದು. ಮತ್ತು ಶನಿ ತೃತೀಯಾಧಿಪತಿ ತೃತೀಯದಲ್ಲಿ ಇರೋದ್ರಿಂದ ನಿಮಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ, ಏಕಾಗ್ರತೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು. ಯಾವಾಗಲೂ ನೋಡಿ ಏನಾಗುತ್ತೆ, ಯಾವುದೇ ಕೆಲಸ ಕಾರ್ಯಗಳನ್ನ ತುಂಬಾ ತದೇಕ ಚಿತ್ತದಿಂದ ಶ್ರಮ ವಹಿಸಿ ಮಾಡಿದಾಗ ಅದ್ರ ಫಲ ಬಂದರೂ ಕೂಡ ನೀವು ತುಂಬಾ ಖುಷಿಯಾಗಿ ಅದನ್ನ ಅನುಭವಿಸ್ತೀರಾ. ಸುಮಾರು ಜನ ಏನ್ ಮಾಡ್ತಾರೆ, ಆ ವಿಚಾರವಾಗಿ ಕಷ್ಟನೇ ಪಟ್ಟಿರಲ್ಲ. ಕಷ್ಟ ಪಡದೇ ಇರುವಾಗ ಯಾವುದೇ ಒಂದು ಫಲ ಸಿಕ್ಕಾಗ ಅದರ ಆ ಒಂದು ಜಯದ ಅನುಭವ ಅಂತ ಹೇಳ್ತೀವಿ, ಅಷ್ಟಾಗ್ಲಿಕ್ಕೂ ಇರ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಅನುಭವದ ಪ್ರಕಾರದಲ್ಲಿ ಈ ರೀತಿ ನಾವು ನೋಡಿದ್ದು ವೀಕ್ಷಕರೇ. ಸೊ ಇಲ್ಲಿ ನಿಮ್ಗೆ ರಾಹು ಚತುರ್ಥ ಭಾವದಲ್ಲಿ, ಕೇತು ದಶಮ ಸ್ಥಾನದಲ್ಲಿ ಇರುವಂಥದ್ದು. ಸೊ ಇಲ್ಲೇನಾಗುತ್ತೆ, ನಿಮಗೆ ನಡೀತಾ ಇರುವಂಥ ಜನವರಿ 2024ರಲ್ಲಿ ಏನೇನು ವಿಶೇಷತೆಗಳಂತಂದ್ರೆ, ಯಾರಿಗೆ ಮದುವೆ ವಿಚಾರದಲ್ಲಿ ಯಾರು ಇಷ್ಟಪಡ್ತಿರ್ತೀರಾ ಆ ಇಷ್ಟಪಟ್ಟವ್ರನ್ನ ನಾವು ಮದುವೆಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀವಲ್ಲ, ಸೊ ಆ ವಿಚಾರದಲ್ಲಿ ಅನುಕೂಲವಾಗುವಂಥದ್ದು ತುಂಬ ಚೆನ್ನಾಗಾಗ್ತಾ ಇದೆ. ಮತ್ತೆ ಯಾರು ಮದುವೆ ಆಗಕ್ಕೆ ಡಿಸೈಡ್ ಮಾಡಿದಿರೋ ಅವ್ರಿಗೂ ಕೂಡ ಚೆನ್ನಾಗಾಗುವಂಥದ್ದು. ಮತ್ತೆ ಅದೇ ರೀತಿ ನೋಡೋದಾದ್ರೆ ಹಣಕಾಸಿನ ಸ್ಥಿತಿಗತಿಗಳು 2024 ಜನವರಿಯಲ್ಲಿ ಧನುರಾಶಿಯವರಿಗೆ ನೋಡೋದಾದ್ರೆ ನಿಮಗೆ ಹಣಕಾಸಿನ ಸಪೋರ್ಟ್, ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಹೇಳ್ತೀವಿ, ಹಣಕಾಸಿನ ಅನುಕೂಲತೆಗಳು ತುಂಬಾ ಆಗುವಂಥದ್ದು. ಯಾವುದಕ್ಕೆ ಅನುಕೂಲ ಆಗುತ್ತೆ, ನೀವು ಹೊಸ ಖರೀದಿ ಮಾಡೋದಕ್ಕೆ ಅಥವಾ ಮನೆಯ ರಿನೋವೇಷನ್ ಮಾಡೋದಕ್ಕೆ ಅಥವಾ ಮನೆಯ ಒಂದು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಈ ಮಾಸದಲ್ಲಿ ಜನವರಿ ತಿಂಗಳಲ್ಲಿ ಯಾರು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇರ್ತೀರೋ ಅದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಇರೋ ವಿಚಾರದಲ್ಲಿ. ಮತ್ತೆ ಗುರು ಪಂಚಮದಲ್ಲಿರಲು ಸರಿಯಾಗಿರೋ ವಾಸ್ತು ಸಲಹೆ ಕೂಡ ನಿಮಗೆ ಸಿಗುವಂಥದ್ದು. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾಸ್ತು ಕೂಡ ಒಂದು ಅಂಗ ಆಗಿರೋದ್ರಿಂದ ಈಗ ತುಂಬಾ ಜನ ಏನ್ ಮಾಡ್ತಾರೆ, ಅವರವರ ರಾಶಿಗೆ ಅನುಸಾರವಾಗಿ ದಿಕ್ಕುಗಳನ್ನು ನೋಡ್ತಾರೆ. ಅದೇ ರೀತಿ ಪ್ರತಿಯೊಂದು ವಾಸ್ತು ಪ್ರಕಾರ ಮಾಡೋದ್ರಿಂದ ಅದಕ್ಕೂ ಕೂಡ ಜ್ಯೋತಿಷದಿಂದ ಅದು ಹೆಲ್ಪ್ ಸಿಗುವಂಥದ್ದು. ಸೊ ಗುರು ಪಂಚಮದಲ್ಲಿರಲು ಒಳ್ಳೆ ವಾಸ್ತು ಪ್ರಕಾರದಲ್ಲಿ ತಾವು ತಮ್ಮ ನಿವೇಶನವನ್ನು ಅಥವಾ ತಮ್ಮ ಮನೆ ಅಥವಾ ತಮ್ಮ ಫ್ಯಾಕ್ಟ್ರಿ ಅಥವಾ ತಮ್ಮ ಗೋಡೌನ್ ಏನೇ ಒಂದು ತಮ್ಮ ಕಟ್ಟಡ ಇದ್ರು ಈ ಮಾಸದಲ್ಲಿ ನಿಮಗೆ ಕೊಳ್ಳುವಿಕೆ ಮತ್ತೆ ಅದರ ಒಂದು ಮರುಜೋಡಣೆ ಮತ್ತು ಅದೇ ರೀತಿ ಏನಾದರೂ ಅದರಲ್ಲಿ ಒಳ ವಿನ್ಯಾಸ ಮಾಡೋದಿದ್ರೆ ಈ ಮಾಸದಲ್ಲಿ ಅಂದ್ರೆ ಜನವರಿ ತಿಂಗಳಿನಲ್ಲಿ ತುಂಬಾ ಅನುಕೂಲ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದ್ದಾವೆ. ಅದೇ ರೀತಿ ನಮಗೆ ಗುರು ಬಂದು ಪಂಚಮ ಸ್ಥಾನದಲ್ಲಿ ಮೇಷರಾಶಿಯಲ್ಲಿದೆ. ಮೇಷರಾಶಿ ಅಧಿಪತಿ ಮಂಗಳ ಅಂದ್ರೆ ನಾವು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ, ಲ್ಯಾಂಡ್ ಡೆವಲಪಿಂಗ್ ಅಂತ ಹೇಳ್ತೀವಿ. ಸೊ ಈ ಜನವರಿ ತಿಂಗಳಲ್ಲಿ ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪರ್ಸ್ಗೆ ತುಂಬಾ ಒಳ್ಳೆ ಕಾಲ ಅಂತ ಹೇಳ್ತೀವಿ. ಆ ರೀತಿ ನೋಡ್ತಾ ಹೋಗ್ತೀವಿ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ಧನುರಾಶಿಯವರಿಗೆ ಬಂದಾಗ ಹೊಸ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮತ್ತೆ ಹೊಸ ಒಂದು ಅವರ ಒಂದು ಕೊಳ್ಳುವಿಕೆ, ತಮ್ಮ ಒಂದು ಪರ್ಸನಲ್ ಕಂಫರ್ಟ್ಸ್ ಅಂತ ಏನ್ ಹೇಳ್ತೀವಿ, ತಮ್ಮ ಸಂಬಂಧಿತವಾಗಿ ಕೊಳ್ಳುವಿಕೆ ಏನಂತ ಹೇಳ್ತೀವಿ. ಸೊ ಅದು ಕೂಡ ತುಂಬಾ ಅನುಕೂಲ ಆಗುತ್ತೆ ವೀಕ್ಷಕರೇ. ಇದು ಕೂಡ ಖುಷಿ ಕೊಡುವಂತ ವಿಚಾರ ನಿಮ್ಮ ರಾಶಿಯವರಿಗೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ
ಏರುಪೇರುಗಳು ಉಂಟು. ಮತ್ತೆ ಇದರಿಂದ ಯಾವ್ದು ರೀತಿಯಿಂದ ಏರುಪೇರು, ನಮ್ ಸ್ವಲ್ಪ ಜೀವನ ಶೈಲಿ, ಯಾಕಂದ್ರೆ ಚತುರ್ಥ ಭಾವದಲ್ಲಿ ರಾಹು ಅಂದ್ರೆ ನಿಮ್ಗೆ ಚತುರ್ಥ ಭಾವ ಅಂದ್ರೆ ಸುಖಸ್ಥಾನದಲ್ಲಿ ರಾಹು ಬಂದಾಗ ಏನಾಗುತ್ತೆ ವೀಕ್ಷಕರೇ, ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ ನ ಏರುಪೇರು ಮಾಡೋಂಥದ್ದು. ಅಂದ್ರೆ ಯಾವಾಗ್ಲೂ ತಿನ್ನೋದು, ಯಾವಾಗ್ಲೂ ಮಲ್ಗೋದು, ಮತ್ತೆ ಯಾವಾಗ್ಲೂ ಎದ್ದೇಳೋದು, ಈ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸಸ್ ಆದಾಗ, ಅಂದ್ರೆ ದಿನಚರ್ಯ ಸ್ವಲ್ಪ ಏರುಪೇರಾದಾಗ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಇರುತ್ತೆ. ಹೇಗೆ, ನಿಮ್ಮ ಜೀರ್ಣ ಕ್ರಿಯೆಯ ವಿಚಾರವಾಗಿ ಮತ್ತು ಮಲಗೋದು ಎದ್ದೇಳೋದು. ತುಂಬಾ ಜನ ಸಮಸ್ಯೆ ಏನಂದ್ರೆ ಸ್ಲೀಪಿಂಗ್ ಪ್ಯಾಟರ್ನ್ ಕರೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಪುರಾತನ ಆಯುರ್ವೇದ ಶಾಸ್ತ್ರದ ವೈದ್ಯರು ಏನ್ ಮಾಡ್ತಾರೆ, ಈ ಅಲೋಪತಿಕ್ ಸಿಸ್ಟಮ್ ಮತ್ತೆ ಇಂಗ್ಲಿಷ್ ಮೆಡಿಸಿನ್ಸ್ಗೆ ಕಂಪೇರ್ ಮಾಡಿದಾಗ ಫಸ್ಟ್ ಅವ್ರು ಕೂಡ ಔಷಧಿಯನ್ನು ಜೀವನ ಶೈಲಿನ ಸುಧಾರಣೆ ಮಾಡುವಂಥದ್ದು, ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಇದನ್ನು ಸರಿ ಮಾಡಿಕೊಂಡ್ರೆ ಈ ನಿಮ್ಮ ಮಾಸದಲ್ಲಿ ಅಂದ್ರೆ ಜನವರಿ 2024ರಲ್ಲಿ ಧನು ರಾಶಿಯವರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸಲಹೆ. ಮತ್ತೆ ಧನು ರಾಶಿಯ ಹೆಣ್ಣು ಮಕ್ಕಳಿಗೆ ತುಂಬಾ ಒಂದು ಒಳ್ಳೆ ಮಾಸವಾಗಿದೆ. ಆದ್ರೆ ಅವರ ಮಕ್ಕಳ ಬಗ್ಗೆ ಅವರಿಗೆ ಸ್ವಲ್ಪ ಚಿಂತೆ ಇರುವಂತದ್ದು. ಮತ್ತೆ ಮದುವೆ ಆಗಿರುವ ಸ್ತ್ರೀಯರಿಗೆ ಸ್ವಲ್ಪ ಮನೆಯಲ್ಲಿ ಏನೋ ಕಿರಿಕಿರಿ, ಅತ್ತೆ ಮನೇಲಿ ಕಿರಿಕಿರಿ ಅಥವಾ ಅವರು ಇನ್ಲಾಸ್ ಅಂತ ನಾವೇನ್ ಹೇಳ್ತೀವಿ, ಅತ್ತೆ ಮಾವನ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದೇ ರೀತಿ ಆರ್ಗ್ಯುಮೆಂಟ್ ಬೇಡ. ನಮ್ಮ ಹಿರಿಯರು ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಆ ತರ ತಾವು ನೀವು ಮಾತಾಡಿ ಕೆಟ್ಟವರಾಗೋದ್ ಬದಲು ಮಾತಾಡದೇ ಇರೋ ಕೆಟ್ಟದಾಗೋದು ಒಳ್ಳೇದು. ಅಂದ್ರೆ ಸೈಲೆಂಟ್ ಆಗಿರೋದ್ರಿಂದ ನಿಮ್ಮ ಏನು ಜಗಳ ಆಗುತ್ತೋ, ನಿಮ್ಮ ಇರುವಂತ ಅತ್ತೆ ಮಾವನ ಮನೆ ಅಥವಾ ಗಂಡನ ಮನೆ ಅಂತ ಹೇಳ್ತೀರಾ, ಅದನ್ನ ನೀವು ಅವಾಯ್ಡ್ ಮಾಡಬಹುದಾಗಿದೆ. ಸೊ ಈ ರೀತಿ ಸ್ತ್ರೀಯರ ಬಗ್ಗೆ ಆಯ್ತು. ಹಾಗೇನು ಇಲ್ಲಿ ಬರೋದು 3 ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಧನು ರಾಶಿಯಲ್ಲಿ. ಈ 3 ನಕ್ಷತ್ರಕ್ಕೆ ತುಂಬಾ ಒಳ್ಳೆಯ ಯೋಗ ಇದೆ. ಸೊ ಇಲ್ಲೇನಂತಂದ್ರೆ ಸಿಂಪಲ್ ಆಗಿ ಪರಿಹಾರ ಏನು ಅಂತಂದ್ರೆ, ಪ್ರತಿ ಮಂಗಳವಾರ ಅಥವಾ ಪ್ರತಿ ಗುರುವಾರದ ದಿನ, ಗುರು ನವಗ್ರಹದಲ್ಲಿ ಗುರುಗ್ರಹ ಅಂತ ಇರುತ್ತೆ. ಕೆಲವೊಂದು ನವಗ್ರಹ ದೇವಸ್ಥಾನದಲ್ಲಿ ಬರ್ದಿರ್ತಾರೆ, ಕೆಲವೊಂದ್ ಕಡೆ ನೀವು ಕೇಳಿ ತಿಳ್ಕೊಂಡು ಅರ್ಧ kg ಅಥವಾ 1/4 kg ಕಡಲೆಕಾಳನ್ನ ನೀವು ಅಲ್ಲಿ ಇಟ್ಟು ಅದನ್ನ 3 ಪ್ರದಕ್ಷಿಣೆ ಮಾಡಿ ಓಂ ಬೃಹಸ್ಪತಿಯೇ ನಮಃ ಅಂತೇಳಿ 108 ಬಾರಿ ಜಪಿಸಿ ಬರೋದ್ರಿಂದ ನಿಮಗೆ ಸಕಾರಾತ್ಮಕವಾಗಿ ಜನವರಿ 2024ರಲ್ಲಿ ಈ ಒಂದು ರಾಶಿಯ ಫಲಗಳನ್ನ ಅನುಭವಿಸಕ್ಕೆ ಸಿಗುತ್ತದೆ. ಇದು ಧನುರಾಶಿಯವರ ವಿಚಾರವಾಗಿರುವಂತ ರಾಶಿ ಫಲಗಳು ಜನವರಿ 2024ರ ವಿಚಾರವಾಗಿ. ಒಳ್ಳೆಯದಾಗಲಿ ವೀಕ್ಷಕರೇ. ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚಾರವಾಗಿ. ಆಸ್ಟ್ರೋಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿರುವಂತ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬಹುದು. ಮತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ. ಮತ್ತೆ ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು, ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ. ತಾವು ನೇರವಾಗಿ ಕರೆ ಮಾಡ್ಬೋದು, ನಿಮ್ಮ ಮಾಹಿತಿಗಳನ್ನ ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಅಷ್ಟಯೋಗಿನಲ್ಲಿ ನಿಮಗೆ ಎಲ್ಲಾ ವಿಚಾರಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಣ್ಣ ತಮ್ಮಂದ್ರ ವಿಚಾರವಾಗಿರ್ಬೋದು, ಅದನ್ನ ಎಲ್ಲ ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಮಾಹಿತಿ ಅವ್ರಿಗೆ ಕೊಡೋದಿಲ್ಲ, ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ. ಸೊ ಇದು ತುಂಬಾ ವಿಶೇಷವಾಗಿರುವಂಥದ್ದು. ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಅಷ್ಟಯೋಗಿ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ. ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆ ಕೆಲಸ, ಗುಡ್ ಕರ್ಮ ಅಂತ ಹೇಳ್ತೀವಲ್ಲ, ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು, ಅವ್ರಿಗೂ ಅನುಕೂಲ ಆಗುವಂಥದ್ದು. ಸೊ ಈ ರೀತಿ ಮಾಡಿ. ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆಸ್ಟ್ರೋಯೋಗಿ ಸ್ಥಳ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.